ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ಲ. ಆದರೂ ನಿಮ್ಮ ಮುಂದೆ ಇದನ್ನ ತರ್ತಾ ಇದ್ದೀವಿ. ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಮ್ಮದು. ಇದು ಆಂಕರ್ ದಿವ್ಯಾ ವಸಂತಾಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಖ್ಯಾತ ಜ್ಯೋತಿಷಿ ಆನಂದ ಗುರೂಜಿಗೂ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ದಿವ್ಯಾ ವಸಂತ ವಿರುದ್ಧದ ಆನಂದ ಗುರೂಜಿ ಆರೋಪ ನಿಜಾನ? ಇದರ ಅಸಲಿಯತ್ತು ಏನು ಅನ್ನೋದನ್ನ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ವೇ ಅಲ್ಲ, ಆದ್ರೆ ನಿಮ್ಮ ಮುಂದೆ ಇದನ್ನ ತರ್ತಾ ಇದ್ದೀವಿ. ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಲ್ಲದೇ ಇದ್ರೂ ಕೂಡ ಇಡೀ ರಾಜ್ಯದ 6.5 ಕೋಟಿ ಕನ್ನಡಿಗರ ಕರ್ಣ ಬುಡಕ್ಕೆ ಒಂದು ಸತ್ಯದ ಸುದ್ದಿಯನ್ನ ಇಡುವಂತಹ ಪ್ರಯತ್ನ ನಿಮ್ಮ ಫ್ರೀಡಮ್ ಟಿವಿ ಮಾಡ್ತಾ ಇದೆ. ದಿವ್ಯಾ ವಸಂತ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ 1.5 ತಿಂಗಳ ಹಿಂದೆ FIR ದಾಖಲಾಗಿತ್ತು. ಆದರೆ ಎಲ್ಲ ಮೀಡಿಯಾಗಳಲ್ಲಿ ಸದ್ದು ಮಾಡಿದ್ದು ಮಾತ್ರ ನಿನ್ನೆ. ಈಗಾಗಲೇ ಈ ಪ್ರಕರಣದಲ್ಲಿ ದಿವ್ಯಾ ವಸಂತ ಬೇಲ್ ತೆಗೆದುಕೊಂಡು ಹೊರಗಿದ್ದಾರೆ. 1-2 ದಿನ ಅಥವಾ 1 ತಿಂಗಳಲ್ಲಿ ದಿವ್ಯಾ ವಸಂತ ಮದುವೆ ಕೂಡ ನಡೆಯಲಿದೆ. ಈ ಹೊತ್ತಿನಲ್ಲಿ ದಿವ್ಯಾ ವಸಂತ ವಿರುದ್ಧದ ಹಳೆ ಸುದ್ದಿಗೆ ಹೆಂಗ್ ಜೀವ ಬಂತು? ಆನಂದ ಗುರೂಜಿಗೆ ಬಹಿರಂಗ ಸವಾಲ್ ಹಾಕಿದ ದಿವ್ಯಾ ವಸಂತ, ನಿರೂಪಕಿ ದಿವ್ಯಾ ವಸಂತ, ಬನ್ನಿ ಬಹಿರಂಗ ಚರ್ಚೆಗೆ ಎಂದು ಸವಾಲ್ ಹಾಕಿರ್ತಕ್ಕಂತಹ ದಿವ್ಯಾ ವಸಂತ ಮುಖಾಮುಖಿ ಕೂತ್ ಮಾತನಾಡೋಣ. ಇದಕ್ಕೆ ಆನಂದ ಗುರೂಜಿ ಒಪ್ತಾರಾ? ಬಹಿರಂಗ ಚರ್ಚೆಗೆ ಬರ್ತಾರಾ ಅನ್ನೋದೇ ಪ್ರಶ್ನೆ. ನಿಮ್ಮ ಫ್ರೀಡಮ್ ಟಿವಿ ಒದಗಿಸಲಿದೆ ಮಹಾವೇದಿಕೆ. ಚರ್ಚೆಗೆ ಇಬ್ಬರು ರೆಡಿನಾ? ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ನಾಡಿನ ಜನತೆಗೆ ಗೊತ್ತಾಗಲಿ. ದಿವ್ಯಾ ವಸಂತ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ನಲ್ಲಿ 1.5 ತಿಂಗಳ ಹಿಂದೆ FIR ದಾಖಲಾಗಿತ್ತು. ಆದರೆ ಮಾಧ್ಯಮ ಮಾತ್ರ ಸುದ್ದಿ ಬಿತ್ತರ ಮಾಡಿದ್ದು ನಿನ್ನೆ. ಅದ್ಯಾಕೆ ಹಂಗೆ? ಈಗಾಗಲೇ ದಿವ್ಯಾ ವಸಂತ ಬೇಲ್ ತೆಗೆದುಕೊಂಡು ಹೊರಗಿದ್ದಾರೆ. 1-2 ತಿಂಗಳು ಅಥವಾ 1-2 ದಿನ ಅಥವಾ ಈ ವಾರನೇ ಮದುವೆ ಆಗುತ್ತೆ ಎನ್ನುವಂಥ ಪಾಪ ನವ ಜೋಡಿಗಳ್ರಿ ಅವರು. ಅವರ ಮದುವೆಯ ಹೊಸ್ತಿಲಲ್ಲಿ ಈ ತರಹದ್ದೊಂದು ಸುದ್ದಿ. ಹಾಗಾದ್ರೆ ಆನಂದ ಗುರೂಜಿಗೆ ಬಹಿರಂಗ ಸವಾಲ್ ಹಾಕಿದ ದಿವ್ಯಾ ವಸಂತಾಳ ಪಂಥಾಹ್ವಾನ ಸ್ವೀಕರಿಸಿಕೊಂಡು ಆನಂದ ಗುರೂಜಿ ಬಂದು ಸತ್ಯ ಹೇಳೋದಕ್ಕೆ ರೆಡಿನಾ? ಇಲ್ಲಿ ನಮಗೆ ದಿವ್ಯಾ ವಸಂತಿ ದೂರದ ಸಂಬಂಧಿಯೂ ಅಲ್ಲ, ಆನಂದ ಗುರೂಜಿ ನಮ್ಮ ಶತ್ರು ಕೂಡ ಅಲ್ಲ. ಇಬ್ಬರಿಂದಲೂ ನಮಗೇನಾಗಬೇಕಾಗಿರೋದೇನೂ ಇಲ್ಲ. ಫ್ರೀಡಮ್ ಟಿವಿ ವಾಂಟ್ಸ್ ಸತ್ಯ, ವಸ್ತು ಸ್ಥಿತಿ ಏನಾಗಿದೆ, ಯಾರು ಹೇಳ್ತಾ ಇರೋದು ಸತ್ಯ. ಇಡೀ ಕರ್ನಾಟಕದ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಸ್ಕ್ರೀನ್ ಮೇಲೆ ದಿವ್ಯಾ ವಸಂತಾಳನ್ನ ವಿಲನ್ ಮಾಡಲಾಗ್ತಾ ಇದೆಯಾ ಅಥವಾ ದಿವ್ಯಾ ವಸಂತಾಳನ್ನ ಸಿಲುಕಿಸಲಾಗ್ತಾ ಇದೆಯಾ ಅಥವಾ ದಿವ್ಯಾ ವಸಂತ ಹೇಳ್ತಾ ಇರೋದು ಸುಳ್ಳ? ಇವೆಲ್ಲವೂ ಕೂಡ ಬಯಲಾಗಬೇಕು. ಜನಸಾಮಾನ್ಯರ ಕಿವಿಗಳಿಗೆ ಮತ್ತು ಕಣ್ಣುಗಳಿಗೆ ಸತ್ಯ ಮಾತ್ರ ಗೋಚರ ಆಗಬೇಕು, ಸತ್ಯ ಮಾತ್ರ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಮುಂದಕ್ಕೆ ಯಾವ ಮಜಲುಗಳಲ್ಲಿ ಚರ್ಚೆಯಾಗುತ್ತೋ ವಿ ಡೋಂಟ್ ಕೇರ್. ವಸ್ತು ಸ್ಥಿತಿ ರಿವೀಲ್ ಮಾಡ್ತೀವಿ. ವಸ್ತು ಸ್ಥಿತಿ ಮಾತ್ರ ಜನರಿಗೆ ತಲುಪಬೇಕು. ಅಲ್ಲಿ ಯಾವ ಸುಳ್ಳು ಮಿಶ್ರಿತವಾದಂಥ ವಿಚಾರವೂ ಕೂಡ ಇರಕೂಡದು. ಈ ಹಿಂದೆ ಆನಂದ ಗುರೂಜಿ ಏನೇನು ಆರೋಪ ಮಾಡಿದ್ರು, ದಿವ್ಯಾ ವಸಂತ ಏನೇನು ಆರೋಪ ಮಾಡಿದ್ರು, ದಿವ್ಯಾ ವಸಂತ ಯಾಕೆ ಪಂಥಾಹ್ವಾನ ಮಾಡ್ತಿದ್ದಾರೆ, ಯಾಕೆ ಸವಾಲು ಹಾಕ್ತಿದ್ದಾರೆ, ಬನ್ನಿ ಕೂತ್ಕೊಂಡು ಮಾತನಾಡೋಣ. ಮುಖಾಮುಖ ನೋಡ್ಕೊಂಡು ನೀವು ಪ್ರಶ್ನೆ ಕೇಳಿ. ನಿಮಗೆ ಏನಾದರೂ ನನ್ನ ಮೇಲೆ ಸಂದೇಹಗಳಿದಾವ? ನಿಮ್ಮ ಜೊತೆ ನಾನು ಫೋನ್ ಮಾಡಿ ಹಣಕ್ಕೇನಾದರೂ ಬೇಡಿಕೆ ಇಟ್ಟಿದ್ದೀನ? ಆ ಆಡಿಯೋ ನಿಮ್ಮ ಫೋನ್ಗಳಲ್ಲಿ ಜೀವಂತವಾಗಿದೆ ತಾನೆ? ಇಡೀ ನನ್ನ ಕಣ್ಣು ಮುಂದೆ, ಇಡೀ ನನ್ನ ಕಿವಿ ಹತ್ರ ನಾನು ಕೇಳಿಸ್ಕತೀನಿ. ನಿಮಗೆ ನನ್ನಲ್ಲೇನಾದರೂ ಸಂದೇಹಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಪನ್ ಆಗಿ ಒಂದು ಹೆಣ್ಣುಮಗಳು ಪಾಪ ಇಲ್ಲಿ ಆಕೆಯನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಅಥವಾ ದರ್ದು ಅಥವಾ ಹಣೆ ಬರಹ ಫ್ರೀಡಮ್ ಟಿವಿಗಿಲ್ಲ. ಆಕೆ ಏನಾದರೂ ಸತ್ಯವಂತಳಾಗಿದ್ರೆ ಆಕೆಯನ್ನು ನಾವು ಹೀರೋ ಮಾಡ್ತೀವಿ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಇಲ್ಲಿ ಆನಂದ ಗುರೂಜಿಯನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನ ಅಥವಾ ಈಕೆಯನ್ನು ಖಂಡಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ನಮ್ಮ ಪ್ರಯತ್ನ ಕೇವಲ ಸತ್ಯ ಮಾತ್ರ ರಿವೀಲ್ ಆಗಬೇಕು. ವಸ್ತುಸ್ಥಿತಿ ಏನಿದೆಯೋ ಒಳಗಿರ್ತಕ್ಕಂತಹ ನಿಜವಾದಂಥ ಅಂಶಗಳು ರಹಸ್ಯವಾಗಿ ಉಳ್ಕೋಬಾರ್ದಲ್ಲ.
ಜನಸಾಮಾನ್ಯರ ಶಕ್ತಿ ಅಂತ ನಾವು ತೋರಿಸಿಕೊಂಡು ಜನಸಾಮಾನ್ಯರಿಗೆ ಸತ್ಯವನ್ನ ತಲುಪಿಸುವಂತಹ ಪ್ರಯತ್ನ ಮಾತ್ರ ಫ್ರೀಡಂ ಟಿವಿಯ ಇರಾದೆ ಮತ್ತು ಉದ್ದೇಶ. ಹಾಗಾದ್ರೆ ದಿವ್ಯಾ ವಸಂತ ಆನಂದ್ ಗುರೂಜಿಗೆ ಹಾಕಿದಂತಹ ಬಹಿರಂಗ ಸವಾಲು ಅದರ 2 ಸಾಲುಗಳನ್ನು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ, ಆ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಹಾಲು ಕುಡಿತಾ ಇದ್ದೀನಿ. ಆನಂದ್ ಗುರೂಜಿ ಅವರು ಈ ರೀತಿಯಾಗಿ ನನ್ನ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ, ನಾನ್ ದುಡ್ಡು ಕೇಳ್ದೆ ಅಂತ ಹೇಳಿ. ಈಗ ಪ್ರೆಸೆಂಟ್ ಅವಾಗ A1 A2 ಈಗಿತ್ತಲ್ಲ, ಈಗೇನಂತ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ದಿವ್ಯಾ ವಸಂತನ್ ಗ್ಯಾಂಗು, ಹಳೆ ಗ್ಯಾಂಗು, ಹೊಸ ಗ್ಯಾಂಗು ಅಂತ ಹೇಳಿ ಹಿಂಗ್ ಮಾತಾಡ್ತಿದ್ದಾರೆ. ಯಾಕೆ ಆನಂದ್ ಗುರೂಜಿ ಅವ್ರಿಗೆ ಒಂದ್ ಮಾತ್ಮೇಲೆ ನಿಲ್ಲಕ್ಕಾಗಲ್ವಾ? ದೋಸೆ ಅಂದ್ರೆ ಹಂಚ್ ಮೇಲೆ ದೋಸೆ ದಬಾಕ್ತಂಗೆ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಅಂತ ಹೇಳಿ ದಬಾಕತ್ತವ್ರಲ್ಲ. ಎಲ್ಲ ಹೇಳ್ತಾರೆ ಗೊತ್ತಾ, 2 ನಾಲ್ಗೆ ಅಂತ ಹೇಳ್ತಾರೆ. 2 ನಾಲ್ಗೆ ಇದ್ದವ್ರೆ ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದು. ಸೊ ಇದು ಬೆಳವಣಿಗೆ. ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ, ಆಯ್ತಾ? ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ, ಆವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ. ಮತ್ತೆ ಆನಂದ್ ಗುರೂಜಿ ಅವರೇ, ನೀವು ಸತ್ಯವನ್ನೇ ಹೇಳೋದಾದ್ರೆ, ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ, ಇದಲ್ಲೇ ಗುರೂಜಿ ಅವ್ರು ಹೇಳಿದ್ದೆಲ್ಲ ಭವಿಷ್ಯ ನಿಜ ಆಗುತ್ತೆ, ನಿಮ್ಮ ನ್ಯಾಲ್ಗಿಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ, ಆಯ್ತಾ, ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ, ನೀವು ಈಗಿಂದೀಗ್ಲೆ, ಆಯ್ತಾ, ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ, ಟೈಮ್ ತಗೊಳಕ್ ಹೋಗ್ಬೇಡಿ. ಈಗಿಂದೀಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ, ನಾನೇ ಖುದ್ದು ಬರ್ತೀನಿ, ಆಯ್ತಾ? ನೀವು ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ. ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ. ಆ ಪ್ರೂಫ್ ಎಲ್ಲ ನೀವು ಕೊಡ್ತಾ ಹೋಗ್ಬೇಕು, ಆಯ್ತಾ? ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ, ನೀವು ನಿಜವಾಗ್ಲೂ ನನ್ನ ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟು, ನಾನ್ ಬರ್ತೀನಿ. ಈ ಆನಂದ್ ಗುರೂಜಿ ಅವರೇ ಒಂದು ಕಾಲ್ ಅನ್ನ ಮಾಡಿ ಮಾತಾಡಿರುವಂತ ಆಡಿಯೋ ನೀವು ಕೇಳಬೇಕು. ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ. ಮಾಡಿದೆ 6CD ಅಂದೆ, ಆನಂದ್ ಗುರೂಜಿ 6CD ಹಾಕೊಂಡಿದ್ದಾರೆ, 6 ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನೇ ಇಲ್ಲ, ನಾನು ಸನ್ಯಾಸಿ ಅಲ್ಲ. ಇದು ಒಂದು ಘಟನೆಯ ಹಿಂದೆ 2 ತರಹದ ಕಥೆಗಳಿರ್ತವೆ. ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಬಂದಿದೆಯೋ, ಈ ಪ್ರಕರಣದಲ್ಲಿ ಯಾವ ಸಂಶಯಗಳಿದಾವೋ ಅವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಫ್ರೀಡಂ ಟಿವಿಯದ್ದು. ಜನರ ಮುಂದೆ ಸತ್ಯವನ್ನ ಮಾತ್ರ ತೆರೆದಿಡುವಂತಹ ಅತ್ಯಂತ ನಿರ್ಭಯರಾಗಿ ಮತ್ತು ನಿರಾತಂಕರಾಗಿ, ಸುಳ್ಳನ್ನ ರಹಸ್ಯವಾಗಿ ಇಡುವಂತಹ ಸತ್ಯವನ್ನ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಜನರ ಕಣ್ಣಿಗೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.